ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಕಂಪ್ಯೂಟ್ ದ ಅಲೋಯೇಬಲ್ ರೆಮ್ಯುನರೇಷನ್ ಆಫ್ ದ ಪಾರ್ಟ್ನರ್ ಅಂತ ಕ್ವಶನ್ ಕೇಳಿದರೆ, ಅಲೋಯೇಬಲ್ ರೆಮ್ಯುನರೇಷನ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಅಲೋಯೇಬಲ್ ರೆಮ್ಯುನರೇಷನ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಫಸ್ಟು ನೀವು ಬುಕ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೊಳ್ದೇನೆ ನೀವು ಅಲೋಯೇಬಲ್ ರೆಮ್ಯುನರೇಷನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ಲ. ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ಕೊಟ್ಟಿರೋಂಥ ಡೀಟೇಲ್ಸ್ ನೋಡಿ. ನಾನು ನಿಮಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ಮೇಟ್ ಏನು ಹೇಳಿದ್ದು ಅದೇ ಫಾರ್ಮೇಟನ್ನು ನಾನು ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಫಸ್ಟು ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರ್ಕೊಳ್ಬೇಕು. ನಾನಿಲ್ಲಿ ಫೋರ್ತ್ ಒಂದು ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. PQR ಮತ್ತು PQ ಆ್ಯಂಡ್ R 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 1:2:3. ಕಂಪನಿಯ ಪ್ರಾಫಿಟ್ ಎಷ್ಟಾಗಿದೆ ಅಂತಂದರೆ ಪ್ರೀವಿಯಸ್ ಇಯರ್ನಲ್ಲಿ 1,31,800 ಇದೆ. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದಷ್ಟು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸ್ಯಾಲ್ರಿ ಟು ಪಾರ್ಟ್ನರ್ ಇದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ಕಮಿಷನ್ ಟು ಪಾರ್ಟ್ನರ್ಸ್ ಇದೆ. ಇವಿಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಅಲೋಯೇಬಲ್ ರೆಮ್ಯುನರೇಷನ್ ಎಷ್ಟಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟು ಅದಕ್ಕಿಂತ ಮುಂಚೆ ಬುಕ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಫಸ್ಟ್ ಬರ್ಕೊಳ್ಬೇಕು. ಕ್ವಶನಲ್ಲೇ ಕೊಟ್ಟಿದ್ದಾರೆ, ಪ್ರಾಫಿಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ ಎಂಡೆಡ್ 31/3/2024. ಅದೇ ನೆಟ್ ಪ್ರಾಫಿಟ್. ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 1,31,800 ರೂಪೀಸ್ ಕೊಟ್ಟಿದ್ದಾರೆ. ದೆನ್ ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಂಡು ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಬರೆದು ಎಲ್ಲ ಥರದ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ನಾನು ನಿಮಗೆ ಫಾರ್ಮೆಟ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲ ಥರದ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಬರೀಬೇಕು, ಎಲ್ಲ ಥರದ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ಸಿಗೆ ಸಂಬಂಧಪಡದೇ ಇರುವಂಥ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ದೆನ್ ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ಸಿಗೆ ಸಂಬಂಧಪಡುವಂಥ ನಾನ್ ರಿಕರಿಂಗ್ ಪದೇ ಪದೇ ಆಗದೇ ಇರುವಂಥ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಬರೀಬೇಕು. ಬಟ್ ಈ ಫೋರ್ತ್ ಒನ್ ಮತ್ತು ಫಿಫ್ತ್ ಒನ್ ವೆರಿ ಇಂಪಾರ್ಟೆಂಟ್. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್, ಸ್ಯಾಲ್ರಿ, ಕಮಿಷನ್, ಬೋನಸ್ ಪಾರ್ಟ್ನರ್ಸಿಗೆ ಕೊಡ್ತಾ ಇದ್ರೆ ಬರೀಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ more than 12% ಇದ್ದರೆ ಬರೀಬೇಕು. ಈ ಫೋರ್ತ್ ಒನ್ ಮತ್ತು ಫಿಫ್ತ್ ಒನ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನಲ್ಲಿ ಯಾವುದೇ ಥರದ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇಲ್ಲ, ಯಾವುದೇ ಥರದ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು ಇಲ್ಲ, ಯಾವುದೇ ಥರದ ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕೂಡ ಕೊಡಲಿಲ್ಲ. ಫೈನ್ಸ್, ಪೆನಾಲ್ಟಿ, ಸ್ಟ್ರೈಕ್, ಲಾಕ್ ಎಕ್ಸ್ಪೆನ್ಸಸ್ ಯಾವುದೂ ಕೂಡ ಕೊಡಲಿಲ್ಲ. ಲಾಕೌಟ್ ಎಕ್ಸ್ಪೆನ್ಸಸ್ ಯಾವುದೂ ಕೊಡಲಿಲ್ಲ. ದೆನ್ ಇನ್ನೇನು ಬರೀಬೇಕು ಅಂತಂದರೆ, ಪರ್ಸನಲ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ, ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ, ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅದರಲ್ಲಿ ಸ್ಯಾಲ್ರಿ, ಕಮಿಷನ್, ಬೋನಸ್ ಈ 3 ಕ್ವಶನಲ್ಲಿ ಕೊಟ್ಟಿದ್ರೆ ಬರೀಬೇಕು. ಈ ಪ್ರಾಬ್ಲಮಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ. ಓನ್ಲಿ ಸ್ಯಾಲ್ರಿ ಕೊಟ್ಟರೆ ಬರೀಲಿಕ್ಕಿಲ್ಲ, ಸ್ಯಾಲ್ರಿ ಟು ಪಾರ್ಟ್ನರ್ ಅಂತ ಕೊಟ್ಟರೆ ಮಾತ್ರ ಬರೀಬೇಕು. ಸ್ಯಾಲರಿ ಟು ಪಾರ್ಟ್ನರ್ಸ್ 3 ಜನಕ್ಕೂ ಸ್ಯಾಲ್ರಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇಬ್ಬರದ್ದು ಸ್ಯಾಲ್ರಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. P ಮತ್ತು Q ಇಬ್ಬರು ಸ್ಯಾಲ್ರಿ ಆ್ಯಡ್ ಮಾಡಿ ಬರೀಬೇಕು. 1,30,000 ಪ್ಲಸ್ 1,20,000. ಸ್ಯಾಲ್ರಿ 1,30,000 ಪ್ಲಸ್ 1,20,000. ಟೋಟಲ್ ಆಗಿ ಎಷ್ಟಾಗುತ್ತೆ ಅಂತಂದರೆ 2,50,000 ಸ್ಯಾಲ್ರಿ ಆಗುತ್ತೆ. ರೆಮ್ಯುನರೇಷನ್ ಅಂದರೆ ಬರೀ ಸ್ಯಾಲ್ರಿ ಮಾತ್ರ ಅಲ್ಲ, ಸ್ಯಾಲ್ರಿ ಬರೀಬೇಕು, ಕಮಿಷನ್ ಬರೀಬೇಕು, ಬೋನಸ್ ಬರೀಬೇಕು. ಈ ಪ್ರಾಬ್ಲಮಲ್ಲಿ ಬೋನಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ, ಕಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕಮಿಷನ್ ಟು ಪಾರ್ಟ್ನರ್ಸ್, PQRಗೆ ಕಮಿಷನ್ ಪೇಮೆಂಟ್ ಮಾಡ್ತಾ ಇದ್ದಾರೆ. 3 ಜನದ ಕಮಿಷನನ್ನು ಆ್ಯಡ್ ಮಾಡಿ ಬರೀಬೇಕು. 5,000 ಪ್ಲಸ್ 12,500 ಪ್ಲಸ್ 17,500 ಅಲ್ಲಿಗೆ ಟೋಟಲ್ ಆಗಿ 35,000 ಕಮಿಷನ್ ಆಗುತ್ತೆ. ಕಮಿಷನ್ P ಕಮಿಷನ್ ಪ್ಲಸ್ Q ಕಮಿಷನ್ ಪ್ಲಸ್ R ಕಮಿಷನ್. ನೀವು ಎಕ್ಸಾಮ್ನಲ್ಲಿ ಅಮೌಂಟನ್ನು ವಿತಿನ್ ಬ್ರ್ಯಾಕೆಟ್ನಲ್ಲಿ ಬರೀಬೇಕು. ನಾನಿಲ್ಲಿ P ಪ್ಲಸ್ Q ಪ್ಲಸ್ R ಅಂತ ಬರೆದಿದ್ದೀನಿ. P ಯ ಕಮಿಷನ್ ಪ್ಲಸ್ Q ಕಮಿಷನ್ ಪ್ಲಸ್ R ಇನ ಕಮಿಷನ್, 3 ಜನದ ಕಮಿಷನನ್ನು ಆ್ಯಡ್ ಮಾಡಿದಾಗ ಎಷ್ಟು ಅಮೌಂಟ್ ಆಗುತ್ತೆ. ಅಲ್ಲಿಗೆ ರೆಮ್ಯುನರೇಷನಲ್ಲಿ ನಾವು ಬರೀಬೇಕಾಗಿದ್ದು ಸ್ಯಾಲ್ರಿ, ಕಮಿಷನ್, ಬೋನಸ್. ಈ ಪ್ರಾಬ್ಲಮಲ್ಲಿ ಬೋನಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ನೆಕ್ಸ್ಟ್ ಬರೀಬೇಕಾಗಿದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ವೆರಿ ಇಂಪಾರ್ಟೆಂಟ್ ಎಂಟ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವಾಗ ಬರೀಬೇಕು ಅಂತಂದರೆ more than 12% ಇದ್ದರೆ ಮಾತ್ರ ಬರೀಬೇಕು. ಈ ಪ್ರಾಬ್ಲಮಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿ 20% ಕೊಟ್ಟಿದ್ದಾರೆ. ಅಮೌಂಟನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. 3 ಜನ ಪಾರ್ಟ್ನರ್ಸ್ ಇದ್ದಾರೆ, P, Q ಮತ್ತು R. ಕ್ವಶನಲ್ಲಿ ಕೊಟ್ಟಿರೋ ಪರ್ಸೆಂಟೇಜ್ 20% ಕೊಟ್ಟಿದ್ದಾರೆ. ಅಪ್ ಟು 12% ತನಕ ಅಲೋಡ್. ರಿಮೈನಿಂಗ್ ಡಿಸ್ಅಲೋಡ್ ಎಷ್ಟು ಅಂತಂದರೆ 20ಯಲ್ಲಿ 12 ಹೋದರೆ 8% ಡಿಸ್ಅಲೋಡ್.
ಯಾವಾಗಲೂ ಈ 12 ನೀವು ನೆನ್ಪಿಟ್ಕೊಳ್ಬೇಕು. ಎಲ್ಲ ಪ್ರಾಬ್ಲಮ್ನಲ್ಲಿ ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ, ಲೆಸ್ ದ್ಯಾನ್ 12 ಇದ್ದರೆ ನೀವು ಬರೀಲಿಕ್ಕೆ ಇಲ್ಲ, 12 ಇದ್ದರೂ ಬರೀಲಿಕ್ಕಿಲ್ಲ, 13 ಇದ್ದರೆ 13 - 12, 14 ಇದ್ದರೆ 14 - 12, ಈಗ 20 ಇದೆ, 20 - 12 ಅಂದರೆ 8% ನೀವೀಗ ಕ್ಯಾಲ್ಕುಲೇಷನ್ ಮಾಡಬೇಕು. ಪಿಗೆ ಕೊಟ್ಟಿರೋಂಥ ಅಮೌಂಟ್ ಎಷ್ಟು? ಪಿಗೆ ಕೊಟ್ಟಿರೋಂಥ ಅಮೌಂಟು 5000 ಕೊಟ್ಟಿದ್ದಾರೆ, ಪಿಗೆ 3500 ಕೊಟ್ಟಿದ್ದಾರೆ. ಕ್ವಶನಲ್ಲಿ ಕೊಟ್ಟಿರೋ ಪರ್ಸೆಂಟೇಜ್ 20%ಗೆ 3500 ಆದರೆ 8%ಗೆ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಕ್ಯೂಗೆ 20%ಗೆ 14000 ಆದರೆ 8ಗೆ ಎಷ್ಟಾಗುತ್ತೆ? 8 ಹೇಗೆ ಬಂತು ಅಂತಂದರೆ 20% ಕ್ವಶನಲ್ಲಿ ಕೊಟ್ಟಿದ್ದಾರೆ. ಯಾವಾಗಲೂ ಅಪ್ ಟು 12 ತನಕ ಅಲೋಡ್, ಸೊ ಅಪ್ ಟು 12 ತನಕ ಬರೀಲಿಕ್ಕಿಲ್ಲ. ಮೋರ್ ದ್ಯಾನ್ 12 ಎಷ್ಟಿದೆ? 8% ಇದೆ. ಸೊ ಆ 8ಅನ್ನು ನಾವಿಲ್ಲಿ ಬರ್ಕೊಂಡಿರುವಂಥದ್ದು. ದೆನ್ ಆರಿಗೆ ನೋಡಿ 17500 ಕೊಟ್ಟಿದ್ದಾರೆ, 20ಗೆ 17500 ಆದರೆ 8ಗೆ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಅಮೌಂಟ್ ಬರೀಬೇಕು. ಇಲ್ಲಿ ಆರಿಗೆ 10500 ಕೊಟ್ಟಿದ್ದಾರೆ, 20ಗೆ 10500 ಆದರೆ 8ಗೆ ಎಷ್ಟಾಗುತ್ತೆ? 8ಗೆ 4200 ಆಗುತ್ತೆ. ಎಲ್ಲದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗೆ ಅಂತಂದರೆ 8 × 3500 / 20, 8 × 14000 / 20, 8 × 10500 / 20. ಆಗ ಈ ಅಮೌಂಟ್ ಬರುತ್ತೆ. ಪಿಗೆ 1400, ದೆನ್ ಕ್ಯೂಗೆ 5600, ಆರಿಗೆ 4200. ಮೂರನ್ನು ಆ್ಯಡ್ ಮಾಡಲಿಕ್ಕೂ, 3 ಜನದ ಇಂಟ್ರೆಸ್ಟನ್ನು ಆ್ಯಡ್ ಮಾಡಲಿಕ್ಕೂ ಬರುವಂಥ ಆನ್ಸರ್ 1400 + 5600 + 4200. ಆ್ಯಡ್ ಮಾಡಲಿಕ್ಕೂ ಬರುವಂಥ ಆನ್ಸರ್ 11200 ಬರುತ್ತೆ. ಅಲ್ಲಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೆದಾಯಿತು. ಕ್ವಶನಲ್ಲಿ ಸ್ಯಾಲ್ರಿ ಕೊಟ್ಟಿದ್ದು ಬರೆದಾಗಿದೆ, ಕಮಿಷನ್ ಬರೆದಾಗಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೆದಾಗಿದೆ. ಬರೀ ಸ್ಯಾಲ್ರಿ ಅಂತ ಕೊಟ್ಟರೆ ಬರೀಲಿಕ್ಕಿಲ್ಲ. ದೆನ್ ಯಾವ್ದಾದ್ರು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕೊಟ್ಟರು ಬರೀಲಿಕ್ಕಿಲ್ಲ, ನೆನ್ಪಿಟ್ಕೊಡಿ. ಅಲ್ಲಿಗೆ ಎಕ್ಸ್ಪೆನ್ಸಸ್ ಎಲ್ಲ ಆಯಿತು. ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್. ಇನ್ಕಮ್ಗಳನ್ನು ಕೊಟ್ಟಾಗ 6 ಇನ್ಕಮನ್ನು ಬಿಟ್ಟು ಬೇರೆ ಎಲ್ಲ ಇನ್ಕಮನ್ನು ಬರೀಬೇಕು. ಇನ್ಕಮ್ಸ್ ಆಫ್ ಅದರ್ ಹೆಡ್. 6 ಇನ್ಕಮ್ ಯಾವ್ದು ಅಂತಂದರೆ ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಗ್ರಾಸ್ ಪ್ರಾಫಿಟ್, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಮಿಸಲೇನಿಯಸ್ ಇನ್ಕಮ್ ಆರ್ ಸನ್ರಿ ಇನ್ಕಮ್, ಬ್ಯಾಡ್ ಡೆಟ್ಸ್ ರಿಕವರ್ಡ್. ಈ 6 ಇನ್ಕಮ್ಗಳು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. 6 ಇನ್ಕಮನ್ನು ಬಿಟ್ಟು ಬೇರೆ ಎಲ್ಲ ಇನ್ಕಮನ್ನು ಬರೀಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೇ ಇನ್ಕಮನ್ನು ಕೊಡಲಿಲ್ಲ. ಸೊ ಸಿಂಪ್ಲಿಫೈ ಮಾಡಿದಾಗ ಬರೋವಂಥ ಆನ್ಸರೇ ಬುಕ್ ಪ್ರಾಫಿಟ್ ಆಗುತ್ತೆ. ಬುಕ್ ಪ್ರಾಫಿಟ್ ಹೇಗೆ ಅಂತಂದರೆ ಈಗ 1,31,800 + 2,50,000 + 35,000 + 11,200. ಸೊ ಟೋಟಲ್ ಆಗಿ 4,28,000 ಬುಕ್ ಪ್ರಾಫಿಟ್ ಆಗುತ್ತೆ. ಸೊ ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೆ ಅಲೋವೇಬಲ್ ರೆಮ್ಯುನರೇಷನ್. ಅಲೋವೇಬಲ್ ರೆಮ್ಯುನರೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಆ್ಯಕ್ಚುಯಲ್ ರೆಮ್ಯುನರೇಷನ್ ಮತ್ತು ಸ್ಟ್ಯಾಚ್ಯುಟರಿ ಲಿಮಿಟನ್ನು ಕಂಪೇರ್ ಮಾಡಬೇಕು. ಆ್ಯಕ್ಚುಯಲ್ ರೆಮ್ಯುನರೇಷನ್ ಹೇಗೆ ಅಂತಂದರೆ ಸ್ಯಾಲ್ರಿ, ಕಮಿಷನ್ ಪ್ಲಸ್ ಬೋನಸ್ 3ಅನ್ನು ಆ್ಯಡ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಸ್ಯಾಲ್ರಿ ಇದೆ, ಕಮಿಷನ್ ಇದೆ, ಬೋನಸ್ ಇಲ್ಲ. ಸೊ ಸ್ಯಾಲ್ರಿ ಮತ್ತು ಕಮಿಷನನ್ನು ಆ್ಯಡ್ ಮಾಡಿದಾಗ ಆ್ಯಕ್ಚುಯಲ್ ರೆಮ್ಯುನರೇಷನ್ ಸಿಗುತ್ತೆ. ಸ್ಯಾಲ್ರಿ ಎಷ್ಟಿದೆ ಅಂತಂದರೆ 2,50,000 ಇದೆ, ಪ್ಲಸ್ ಕಮಿಷನ್ ಎಷ್ಟಿದೆ ಅಂತಂದರೆ 35,000 ಇದೆ. ಬೋನಸ್ ಇದ್ದರೆ ಬೋನಸನ್ನು ಆ್ಯಡ್ ಮಾಡಬೇಕು. ಅಲ್ಲಿಗೆ 2,50,000 + 35 2,85,000 ಆ್ಯಕ್ಚುಯಲ್ ರೆಮ್ಯುನರೇಷನ್ ಆಗುತ್ತೆ. ಸ್ಟ್ಯಾಚ್ಯುಟರಿ ಲಿಮಿಟ್ ಹೇಗೆ ಮಾಡಬೇಕು ಅಂತಂದರೆ ಟೋಟಲ್ ಬುಕ್ ಪ್ರಾಫಿಟ್ ಏನು ಬಂದಿದೆಯೋ ನೋಡಬೇಕು. ಆ ಬುಕ್ ಪ್ರಾಫಿಟ್ನಲ್ಲಿ ಫಸ್ಟು 3 lakhಗೆ 90% ಮಾಡಬೇಕು. 1,50,000, ಈ 1,50,000 ಎಲ್ಲ ಪ್ರಾಬ್ಲಮಲ್ಲಿ ಫಿಕ್ಸ್ಡ್ ಆರ್ 90% ಆಫ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ 4,28,000 ಇದೆ. ಅದರಲ್ಲಿ ಫಸ್ಟ್ ಕನ್ಸಿಡರ್ ಮಾಡಬೇಕಾಗಿದ್ದು ನಾವು 3 ಲಕ್ಷ ಮಾತ್ರ. 3 ಲಕ್ಷಕ್ಕೆ 90% ಮಾಡಿದಾಗ 9 3 27 2,70,000 ರೂಪಾಯಿ ಅಮೌಂಟ್ ಬರುತ್ತೆ. 2,70,000 ಹೇಗೆ ಬಂತು ಅಂತಂದರೆ 3 lakh × 90%. ಇವೆರಡರಲ್ಲಿ ಯಾವ ಅಮೌಂಟ್ ಜಾಸ್ತಿ ಇರುತ್ತೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಎಲ್ಲ ಪ್ರಾಬ್ಲಮಲ್ಲಿ ಈ 90% ಅಮೌಂಟೇ ಜಾಸ್ತಿ ಇರುತ್ತೆ. ಸೊ ಈ 1,50,000 ನೀವು ಇಗ್ನೋರ್ ಮಾಡ್ಬೋದು. ಎಲ್ಲ ಪ್ರಾಬ್ಲಮಲ್ಲಿ ಬರ್ಕೊಳ್ಬೇಕು ಅಂತಿಲ್ಲ. ನಾನು ನಿಮಗೆ ಪ್ರೊಸೀಜರ್ ವೈಸೇ ಮಾಡಿಸ್ತಾ ಇರೋದ್ರಿಂದ ಬರ್ಕೊಂಡಿದ್ದೀನಿ. 2,70,000 ಅಮೌಂಟ್ ಆಯಿತು. ಹೇಗೆ ಅಂತಂದರೆ 3 lakhಗೆ 90% ಮಾಡಿರುವಂಥದ್ದು. ದೆನ್ ಬ್ಯಾಲೆನ್ಸಿಗೆ 60%. ಟೋಟಲ್ ಅಮೌಂಟ್ ಎಷ್ಟಿದೆ? ಟೋಟಲ್ 4,28,000 ಇದೆ. ಅದರಲ್ಲಿ ಫಸ್ಟು 3 lakhಗೆ 90% ಮಾಡಿದ್ದೀವಿ. ಸೊ 3 lakhನ್ನು ಕಳ್ಕೊಳ್ಬೇಕು. ಉಳಿದಿರುವಂಥ ಅಮೌಂಟ್ ಎಷ್ಟು? 1,28,000 ಇದೆ. ಆ 1,28,000ಕ್ಕೆ 60% ಮಾಡಿದರೆ ಆಯಿತು. 1,28,000ಕ್ಕೆ 60% ಮಾಡಿದಾಗ ಬರುವಂಥ ಆನ್ಸರ್ 76,800. 76,800 ಟೋಟಲ್ ಮಾಡಿದಾಗ 2,70,000 + 76,800
2,70,000 ಪ್ಲಸ್ 76,800. ಸ್ಟ್ಯಾಚ್ಯುಟರಿ ಲಿಮಿಟ್ ಪ್ರಕಾರ 3,46,800 ರೆಮ್ಯುನರೇಷನ್ ಆಗುತ್ತೆ. ಬಟ್ ಫೈನಲ್ ರೆಮ್ಯುನರೇಷನ್ ನೀವು ಕನ್ಸಿಡರ್ ಮಾಡೋದು ಹೇಗೆ ಅಂತಂದರೆ, ಇವೆರಡರಲ್ಲಿ ಯಾವುದು ಲೀಸ್ಟ್ ಇರುತ್ತೋ, ಯಾವುದು ಕಮ್ಮಿ ಇರುತ್ತೋ ಅದು ರೆಮ್ಯುನರೇಷನ್ ಅಂತ ಕನ್ಸಿಡರ್ ಮಾಡಬೇಕು. 2,85,000 ಆರ್ 3,46,800. ಕಮ್ಮಿ ಇರುವಂಥ ಅಮೌಂಟ್ ಯಾವುದು? 2,85,000 ಆ್ಯಕ್ಚುಯಲ್ ರೆಮ್ಯುನರೇಷನ್. ಕಮ್ಮಿ ಇರುವಂಥ ಅಮೌಂಟು 2,85,000. ಕ್ವಶನಲ್ಲಿ ಕಂಪ್ಯೂಟ್ ಅಲೋಯಬಲ್ ರೆಮ್ಯುನರೇಷನ್ ಆಫ್ ದ ಪಾರ್ಟ್ನರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಪ್ರಾಬ್ಲಮ್ ಮುಗೀತು. ಒಂದು ವೇಳೆ ಇದೇ ಪ್ರಾಬ್ಲಮ್ನಲ್ಲೇ ಕಂಪ್ಯೂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕೊಟ್ಟಿದ್ರೆ, ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ? 4,28,000 ಬಂದಿದೆ. ಅದರಲ್ಲಿ ಅಲೋಯಬಲ್ ರೆಮ್ಯುನರೇಷನ್ ಅನ್ನು ಕಳೆದ್ರೆ ಆಯಿತು. 4,28,000ದಲ್ಲಿ 2,85,000 ಕಳೆದ್ರೆ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಸೊ ಇದೇ ಥರದ ಪ್ರಾಬ್ಲಮನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೂ ಕೊಟ್ಟಿರ್ತಾರೆ. ಈಗ ಅವರೇ ಪ್ಯಾರಾವೈಸ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಾಗ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಅವರೇ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಹಾಗೆ ಕೊಟ್ಟಾಗ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.